ಶಾಸಕರ ಜೊತೆ ಸರಣಿ ಸಭೆ ನಡೆಸಿ ಅಭಿಪ್ರಾಯ ಸಂಗ್ರಹಿಸಿದ್ದ ಸುರ್ಜೇವಾಲಾ ಇಂದು ಮಂತ್ರಿಗಳ ಬೆನ್ನು ಬಿದ್ದಿದ್ರು. ಬೆಳಗ್ಗೆಯಿಂದ ಮಿನಿಸ್ಟರ್ಗಳ ಜೊತೆ 1-to-1 ಮೀಟಿಂಗ್ ಮಾಡಿದ ಉಸ್ತುವಾರಿ ಕೆಲವು ಮಂತ್ರಿಗಳಿಗೆ ವಾರ್ನಿಂಗ್ ಕೊಟ್ಟರಂತೆ. ಹಾಗಾದ್ರೆ ಸುರ್ಜೇವಾಲಾ ಕೋಪಕ್ಕೆ ಕಾರಣ ಏನು? ಉಸ್ತುವಾರಿ ಸಿಟ್ಟಿಗೆ ಬಲಿಯಾಗಿದ್ದಾರೋ? ನೀವೇ ನೋಡಿ. ಶಾಸಕರಾಯ್ತು, ಈಗ ಮಂತ್ರಿಗಳ ಬೆನ್ನು ಬಿದ್ದ ಸುರ್ಜೇವಾಲಾ. ಸಭೆಗಳ ಮೇಲೆ ಸಭೆ, ಮಂತ್ರಿಗಳಿಗೆ ಪ್ರಶ್ನೆಗಳ ಮೇಲೆ ಪ್ರಶ್ನೆಯ ಹಬೆ. 1-to-1 ಮೀಟಿಂಗ್ನಲ್ಲೇ ಮಿನಿಸ್ಟರ್ಸ್ಗೆ ಇನ್ಚಾರ್ಜ್ ಶಾಕ್. ಸಿದ್ದರಾಮಯ್ಯ ಆಪ್ತ ಸಚಿವರೇ ಸುರ್ಜೇವಾಲಾ ಟಾರ್ಗೆಟ್. ರಾಜ್ಯ ಕಾಂಗ್ರೆಸ್ನಲ್ಲಿ ಶಾಸಕರು ವರ್ಸಸ್ ಸಚಿವರ ನಡುವಿನ ಟಾಕ್ ಆಫ್ ವಾರ್ ತಾರಕಕ್ಕೇರಿದೆ. ಈ ಇಬ್ಬರ ನಡುವಿನ ಮುಸುಕಿನ ಗುದ್ದಾಟ ಬಹಿರಂಗವಾಗಿಯೇ ಬ್ಯಾಟಲ್ ನಡೀತಾ ಇದೆ. ಓಪನ್ ಟಾಕ್ ವಾರ್ ಹೈಕಮಾಂಡ್ ಅಂಗಳದವರೆಗೂ ಹೋಗಿದ್ದು, ಇದಕ್ಕೆಲ್ಲ ಕಡಿವಾಣ ಹಾಕಲು ದೆಹಲಿಯಿಂದ ಓಡೋಡಿ ಬಂದಿದ್ದ ಸುರ್ಜೇವಾಲಾ ಶಾಸಕರ ಗೋಳು ಕೇಳಿ ಎಲ್ಲ ಸರಿ ಮಾಡ್ತೀವಿ, ಬಹಿರಂಗ ಹೇಳಿಕೆ ಕೊಡಬೇಡಿ ಅಂತ ವಾರ್ನ್ ಮಾಡಿ ಕಳಿಸಿದ್ರು. ಅದಾದ ಬಳಿಕ ಈಗ ಮಂತ್ರಿಗಳೊಂದಿಗೆ ಮೀಟಿಂಗ್ ಚಾಪ್ಟರ್ 2 ಇಂದು ದಿನವಿಡೀ ನಡೆಸಿದ್ರು. ಅದರಲ್ಲೂ ಶಾಸಕರಿಂದ ಹೆಚ್ಚು ಕಂಪ್ಲೇಂಟ್ ಬಂದ ಮಿನಿಸ್ಟರ್ಗಳನ್ನೇ ಕರೆದು ಮಾತನಾಡಿಸಿರೋ ಉಸ್ತುವಾರಿ ಸುರ್ಜೇವಾಲಾ ಕೆಪಿಸಿಸಿ ಕಚೇರಿಯಲ್ಲೇ ಕೂತು ದೂರಿನ ಬಗ್ಗೆ ವಿಚಾರಿಸಿದ್ರು. जो मुझे समझ में आया, सवाल थोड़ा थोड़ा मुझे समझ आ जाता है. Ministers are also MLAs. That's why they are ministers. Since all MLAs have been requested to come, 104 have come, rest were travelling out, and they'll come later. All our ministers, wherever we think that some MLAs have a demand somewhere or some work has to be done in a particular constituency, only those ministers I have requested to come. And they are also MLAs. We need to also ask them about their assembly constituencies. Thank you. ಸಿದ್ದು ಪರಮಾಪ್ತ ಮಂತ್ರಿಗಳೊಂದಿಗೆ ಉಸ್ತುವಾರಿ ಮೀಟಿಂಗ್. ಸಿಎಂ ಸಿದ್ದರಾಮಯ್ಯ ಆಪ್ತರಿಗೆ ಉಸ್ತುವಾರಿಯಿಂದ ಡ್ರಿಲ್. ಬೈರತಿ ಸುರೇಶ್, ಜಮೀರ್ ಅಹಮದ್ಗೆ ಸುರ್ಜೇವಾಲಾ ಕ್ಲಾಸ್. ಶಾಸಕರ ವಿಶ್ವಾಸ ಗಳಿಸಲು ಉಸ್ತುವಾರಿ ಕೊಟ್ರ ಹುಕುಂ. ಇಂದು ಸಿದ್ದು ಆಪ್ತ ಸಚಿವರಾದ ಬೈರತಿ ಸುರೇಶ್, ರಹೀಂ ಖಾನ್, ಜಮೀರ್ ಅಹಮದ್ ಖಾನ್ ಹಾಗೂ ಮಹದೇವಪ್ಪ ಜೊತೆ 1-to-1 ಸಭೆ ನಡೆಸಿದ್ರು. ಮೊದಲನೇ ದಿನ ಯಾವ್ಯಾವ ಸಚಿವರ ಮೇಲೆ ಹೆಚ್ಚಿನ ದೂರುಗಳು ಇದ್ವೋ ಅಂತಹ ಸಚಿವರನ್ನೇ ಮೊದಲು ಕರೆದು ಚರ್ಚೆ ನಡೆಸಿದ್ರು. ಈ ಪೈಕಿ ಬೈರತಿ ಸುರೇಶ್ ಕೂಡ ಒಬ್ರು. ಹೀಗಾಗಿ ಶಾಸಕರಿಗೆ ಸರಿಯಾದ ರೀತಿಯಲ್ಲಿ ಸ್ಪಂದಿಸಿ ಶಾಸಕರ ಲೆಟರ್ಗಳಿಗೆ ಮನ್ನಣೆ ನೀಡಿ ಅಂತಲೂ ಸೂಚನೆ ನೀಡಿದ್ರು. ಸಚಿವರ ಮೇಲೆ ಶಾಸಕರು ತೀವ್ರತರವಾದ ಆರೋಪವನ್ನ ಮಾಡಿದ ಹಿನ್ನೆಲೆಯಲ್ಲಿ ಸಚಿವರಿಗೆ ತೀವ್ರ ತರಾಟೆ ತೆಗೆದುಕೊಂಡ ಸುರ್ಜೇವಾಲಾ ಶಾಸಕರಿಗೆ ಸ್ಪಂದಿಸುವಂತೆ ಕಟ್ಟಪ್ಪಣೆ ವಿಧಿಸಿದ್ರು. ಸಭೆ ಬಳಿಕ ಮಾತನಾಡಿದ ಬೈರತಿ ಸುರೇಶ್, ಇದು ಮೌಲ್ಯಮಾಪನದ ಸಭೆಯಲ್ಲ, ನನ್ನ ಮೇಲೆ ಯಾವುದೇ ಶಾಸಕರು ದೂರು ನೀಡಿಲ್ಲ, ಅಭಿವೃದ್ಧಿ ವಿಚಾರ ಮಾತ್ರ ಕೇಳಿದ್ದಾರೆ ಎಂದ್ರು. ಯಾವ ಜಗಳನೂ ಎಲ್ಲ ನಾರಾಯಣ ಸ್ವಾಮಿಯವನು ನನ್ನ ಸಹೋದರ, ಈಸ್ ಮೈ ಸೀನಿಯರ್, ಅರ್ಥ ಆಯ್ತಲ್ಲ. ನನ್ನ ಜೊತೆನೂ ನಾರಾಯಣ ಸ್ವಾಮಿ ಯಾವುದು ಸುರ್ಜೇವಾಲಾ ಸರ್ ಹತ್ರ ಯಾವ ಕಂಪ್ಲೇಂಟು ಇಲ್ಲ, ಯಾವ ಥರದ್ದು ಇಲ್ಲ. ಇಡೀ ರಾಜ್ಯದಲ್ಲಿ ಏನು ಕೆಲಸ ಇನ್ಕ್ಲೂಡಿಂಗ್ ಕೋಲಾರಕ್ಕೆ ಎಲ್ಲೆಲ್ಲಿ ಮಾಡಬೇಕು ಎಲ್ಲ ತಕ್ಷಣಕ್ಕೆ ಸ್ವಲ್ಪ ನೋಡ್ರಿ. ನಮ್ದು ಆಂತರಿಕ ಪ್ರಜಾಪ್ರಭುತ್ವ ಇರೋಂಥ ಪಕ್ಷ ರೀ ಕಾಂಗ್ರೆಸ್ ಪಕ್ಷ. ಯಾರ್ದಾದ್ರು ಸಣ್ಣ ಇಲ್ಲಿಲ್ಲ ರೀ ದೂರು, ನಿಮ್ಮ ಹತ್ರ ಮಾಡಿರ್ಬೋದು, ನನಗೆ ಗೊತ್ತಿಲ್ಲ, ಬಟ್ ಸುರ್ಜೇವಾಲಾ ಸಾಹೇಬ್ರ ಹತ್ರ ಇಲ್ಲ. ಇತ್ತ ತೀವ್ರ ಆರೋಪ ಕೇಳಿ ಬಂದಿದ್ದ ಸಚಿವ ಜಮೀರ್ ಅಹಮದ್ ಜೊತೆ ಮೀಟಿಂಗ್ ಮಾಡಿದ ಸುರ್ಜೇವಾಲಾ ಶಾಸಕರು ಕೆಲಸ ಮಾಡುವಲ್ಲಿ ತಡ ಮಾಡದಂತೆ ಎಚ್ಚರಿಕೆ ನೀಡಿದ್ದಾರೆ. ಸಚಿವರಲ್ಲಿ ಯಾರಾದ್ರೂ ತುಂಬಾ ಒಳ್ಳೆ ಕೆಲಸ ಮಾಡಿದ್ರೆ ಅದು ನೀವೇ ಆಗಿರಬೇಕು, ನಿಮಗೆ ಅವರು ಅವಾರ್ಡ್ ಕೊಡಬೇಕು ಅಂತ ತಿಳಿಸಿದ್ದಾರೆ ಎನ್ನಲಾಗಿದೆ. ನನ್ನ ನಂಬರ್ 1 ಅವಾರ್ಡ್ ಯಾರನ್ನ ಕೊಟ್ಟರೆ ಇಲಾಖೆಯಲ್ಲಿ ಒಳ್ಳೆ ಕೆಲಸ ಮಾಡ್ತಾ ಇರೋದೇ ಅದು ಜಮೀರ್ ಅಹಮದ್ ಖಾನ್ ಅಂತ ಹೇಳಿದ್ರು. ಅದು ನನಗೆ ತುಂಬ ಖುಷಿ ತಂದಿದೆ. ಸುರ್ಜೇವಾಲಾ ಯಾರಿಗೂ ಹೇಳಲ್ಲ, ಇಲ್ಲಲ್ಲ ಹೇಳ್ರಿ, ಆರೋಪ ಯಾರು ಮಾಡಿದ್ರು? ನನ್ನ ಮೇಲೆ ಮಾಡಿದ್ದ ನೋಡಿ, ಇದೇ ಮಾಧ್ಯಮದವರು. ಇಲ್ಲ, ಒಂದು ನಿಮಿಷ ಹೇಳ್ರಿ. ಈಗ ಅವ್ರು ಈಗ ಸುರ್ಜೇವಾಲಾ ಅವರು ಸುಮ್ ಯಾರಿಗೂ ಹೇಳಲ್ಲ. ಅವ್ರು ತಪ್ಪಿದ್ರೆ ತಪ್ಪು, ಸರಿ ಇದ್ರೆ ಸರಿನೇ. ಯಾವತ್ತೂ ಸುರ್ಜೇವಾಲಾ ಮಾತ್ರ ಬೇರೆಯವ್ರ ಥರ ಅಲ್ಲ. ಸುರ್ಜೇವಾಲಾ ಅವ್ರು ಬೇರೆಯವ್ರ ಥರ ಅಲ್ಲ. ಎಲ್ಲ ಮಾಹಿತಿ ತಗೊಂಡು ಇವತ್ತು ಮಂತ್ರಿಗಳಲ್ಲಿ ಒಳ್ಳೆ ಕೆಲಸ ಮಾಡಿದಾಗಂದ್ರೆ ರಿವಾರ್ಡ್, ನೀನು ಫಸ್ಟ್ ರಿವಾರ್ಡ್ ನಾನು ನಿನ್ಗೆ ಕೊಡ್ತೀನಿ ಅಂತ ಹೇಳಿದ್ರು. ಅದು ನನಗೆ ಖುಷಿ ತಂದಿದೆ. ಮಂತ್ರಿ ವರ್ಸಸ್ ಶಾಸಕರ ಫೈಟ್ನಿಂದ ನಗೆಪಾಟಲಿಗೆ ಈಡಾಗಿರೋ ಕಾಂಗ್ರೆಸ್ ಈಗ ತೇಪೆ ಹಚ್ಚಲು ಮುಂದಾಗಿದೆ. ಇದಕ್ಕಾಗಿ ಕಸರತ್ತು ಆರಂಭಿಸಿರೋ ಸುರ್ಜೇವಾಲಾ ಶಾಸಕರು ಸಚಿವರ ಮಧ್ಯೆ ಇರೋ ಕಂದಕವನ್ನ ಸರಿಪಡಿಸೋ ಪ್ರಯತ್ನ ಮಾಡ್ತಿದ್ದಾರೆ.
ಆದರೆ ಸುರ್ಜೇವಾಲಾ ವಿರುದ್ಧವೇ ಕಾಂಗ್ರೆಸ್ನ ಹಿರಿಯ ನಾಯಕರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಅಲ್ಲಿ ಉಸ್ತುವಾರಿ ಪ್ರಯತ್ನಗಳೆಲ್ಲ ನೀರಲ್ಲಿ ಹೋಮ ಮಾಡಿದಂಗೆ ಎಂತಿದ್ದಾರೆ ಕೆಲವು ಕಾಂಗ್ರೆಸ್ ನಾಯಕರು. ವೀರೇಶ್ ದಾನಿ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.